ಆನೇಕಲ್ ತಾಲೂಕಿನ ಸರ್ಜಾಪುರದಿಂದ ದೊಮ್ಮಸುಂದ್ರ ರಸ್ತೆಯಲ್ಲಿರುವ ಐಸಿಐಸಿ ಬ್ಯಾಂಕ್ನ ಮೊದಲನೇ ಮಹಡಿಯಲ್ಲಿ ನೂತನವಾಗಿ ಪ್ರಾರಂಭಗೊಂಡ ವೈಟ್ ಗೋಲ್ಡ್ ಸಂಸ್ಥೆಯ ನೂತನ ಶಾಖೆಯು ಪ್ರಾರಂಭಗೊಂಡಿತು. ಇನ್ನು ವೈಟ್ ಗೋಲ್ಡ್ ಸಂಸ್ಥೆಯ ನೂತನ ಶಾಖೆಗೆ ವೈಟ್ ಗೋಲ್ಡ್ ಮ್ಯಾನೇಜಿಂಗ್ ಡೈರೆಕ್ಟರ್ ಸಿಜೆ ಬಾಬು ಮತ್ತು ಗಣ್ಯರು ಚಾಲನೆ ನೀಡಿ ಶುಭ ಹಾರೈಸಿದರು. ಇನ್ನು ಇದೇ ಸಂದರ್ಭದಲ್ಲಿ ವೈಟ್ ಗೋಲ್ಡ್ ಸಂಸ್ಥೆಯ ಸಿಜೆ ಬಾಬುರವರು ಮಾತನಾಡಿ, ಗ್ರಾಹಕರು ತಮ್ಮ ಆಭರಣಗಳನ್ನು ವಿವಿಧ ಕಂಪನಿಗಳಲ್ಲಿ ಕಡಿಮೆ ಬೆಲೆಗೆ ಮಾರಾಟ ಮಾಡುತ್ತಾರೆ. ಆದರೆ ನಮ್ಮ ವೈಟ್ ಗೋಲ್ಡ್ ಕಂಪನಿಯಲ್ಲಿ ಆ ದಿನದ ಆನ್ಲೈನ್ ಬೆಲೆಗೆ ಚಿನ್ನವನ್ನ ಗ್ರಾಹಕರ ಬಳಿ ತೆಗೆದುಕೊಳ್ಳಲಾಗುವುದು ಎಂದು ತಿಳಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಎಸ್ವಿಟಿ ಮಂಜುನಾಥ್ ರೆಡ್ಡಿ, ಶಂಬಯ್ಯ, ತಿಂಡ್ಲು ಸ್ವಾತೇಗೌಡರು, ಮುರಳೀಕೃಷ್ಣ, ಸತೀಶ್, ವಕೀಲರಾದ ಎನ್ ಆದಿಶೇಷ, ವೈಟ್ ಗೋಲ್ಡ್ ಸಂಸ್ಥೆಯ ಮಿಥುನ್ ಶೆಟ್ಟಿ, ಕಿರಣ್ ಕುಮಾರ್, ಸಾಹೇಬಣ್ಣ, ಕಾರ್ತಿಕ್, ಎಸ್ಎನ್ ಚೇತನ್ ಹಾಗೂ ಆಡಳಿತ ಮಂಡಳಿಯವರು, ಸ್ಥಳೀಯ ಮುಖಂಡರು ಭಾಗವಹಿಸಿದ್ದರು.
ಎಲ್ರಿಗೂ ನಮಸ್ಕಾರ. ಇವತ್ತು ವೈಟ್ ಗೋಲ್ಡ್ಗೆ ಒಂದು ಸಂತೋಷದ ದಿನ. ಇವತ್ತು 4 ಬ್ರಾಂಚ್ ಓಪನ್ ಆಗ್ತಾ ಇದೆ. ಈ ಸರ್ಜಾಪುರ ಸೇರಿ ಇವತ್ತು ತುಮಕೂರು, ವಜ್ರಹಳ್ಳಿ, ತಂಬುಚೆಟ್ಟಿಪಾಳ್ಯ 4 ಬ್ರಾಂಚ್ ಓಪನ್ ಆಗ್ತಿದೆ. ಈಗ ಬೆಂಗಳೂರು ಸುತ್ತಮುತ್ತ ಸೇರಿ 30 ಬ್ರಾಂಚ್ಗಳಿದೆ. ಇನ್ನು ನಾವು ಮುಂದಕ್ಕೆ ಎಲ್ಲ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸಲ್ಲೂ ಒಂದೊಂದು ಬ್ರಾಂಚ್ ಓಪನ್ ಮಾಡ್ತಾ ಇದ್ದೀರಿ. ಇದೇ ವರ್ಷ ಓಪನ್ ಮಾಡ್ತೀರಿ. ಇದು ಒಂದು ಸಂತೋಷದ ಸುದ್ದಿ. ಈಗ ಇಲ್ಲಿ ಏನು ಮಾಡ್ತಿದ್ದೀರಿ ಅಂದರೆ, ಗೋಲ್ಡು ಗಿರಿವಿ ಇಟ್ಟಿರೋ ಗೋಲ್ಡು ಬಿಡಿಸ್ಕೊಂಡು ನಾವು ಮಾರ್ತೀರಿ. ನಿಮಗೆ ಬಿಡಿಸಿ ಅದಕ್ಕೆ ಏನು ದುಡ್ಡು ಕೊಡಬೇಕೋ ಅದನ್ನು ಕೊಡ್ತೀರಿ. ಅದೇ ಥರ ನಿಮಗೆ ಚಿನ್ನ ಮಾರಬೇಕಾದ್ರೆ ನಮ್ಮ ಹತ್ರ ಬನ್ನಿ. ನಮ್ಮ ಹತ್ರ ಜರ್ಮನ್ ಸ್ಪೆಕ್ಟ್ರೋಮೀಟ್ರ್ ಇದೆ. ಅದ್ರ ಚೆಕ್ ಮಾಡಿಸಿ ಪ್ಯೂರಿಟಿ ನೋಡಿ ನಿಮಗೇನು ದುಡ್ಡು ಬರಬೇಕೋ ಅದನ್ನು ನಾವು ತಕ್ಷಣ ಬ್ಯಾಂಕ್ ಟ್ರಾನ್ಸ್ಫರ್ ಮಾಡ್ತೀರಿ. ಇದು ಅಲ್ಲದೆ ನಾವು ಈಗ ಕೇರಳದಲ್ಲಿದೆ, ತಮಿಳುನಾಡಲ್ಲಿದೆ ಬ್ರಾಂಚುಗಳು. ಇದು ಈ ಸರ್ಜಾಪುರದವರಿಗೆ ಒಂದು ಒಳ್ಳೆಯ ಕೊಡುಗೆ ಆಗಿದೆ. ಎಲ್ಲ ಈ ಸದಾವಕಾಶವನ್ನು ಉಪಯೋಗಿಸಬೇಕು ಅಂತ ನಾನು ಎಲ್ರಿಗೂ ವಿನಂತಿ ಮಾಡ್ತೀನಿ. ಹಾಗೂ ನಮ್ಮ ಈ ಇನಾಗ್ರೇಷನ್ಗಾಗಿ ಬಂದಿರುವ ನಮ್ಮ ಸರ್ಜಾಪುರ ಸದಾಮ್ ಅವರಿದ್ದಾರೆ, ಹಾಗೂ ನಮ್ಮ ಸ್ವಾತೇಗೌಡರು ಇದ್ದಾರೆ, TP ಮೆಂಬರ್ ಸ್ವಾತೇಗೌಡರು, ನಮ್ಮ ಇವರ ಇನ್ಚಾರ್ಜ್ ಗೋಲ್ಡ್ ಇನ್ಚಾರ್ಜ್ ಆಗಿರುವ ಮಿಥುನ್ ಶೆಟ್ಟಿ ಅವರಿದ್ದಾರೆ. ಅವರು ಒಂದೆರಡು ಮಾತು ಹೇಳ್ತಾರೆ. ಥ್ಯಾಂಕ್ ಯು ವೆರಿ ಮಚ್. ಇವತ್ತೇನು ಸರ್ಜಾಪುರದಲ್ಲಿ ವೈಟ್ ಗೋಲ್ಡ್ ಅಂತ ಪ್ರಾರಂಭ ಮಾಡಿದ್ದಾರೆ ನಮ್ಮ ಬಾಬು ಸರ್ ಅವ್ರಿಗೆ ಹೇಳ್ತೀವಿ. ದೇವರು ಒಳ್ಳೆ ಇನ್ನೂ ಚೆನ್ನಾಗಿ ಬ್ರಾಂಚೆಲ್ಲ ಮಾಡಲಿ. ವೈಟ್ ಗೋಲ್ಡ್ ಅಂದರೆ ಪ್ಯೂರ್ ಅಂತ ಅರ್ಥ. ಅವ್ರಿನ್ನ ಒಳ್ಳೊಳ್ಳೆ ಬ್ರಾಂಚ್ ಮಾಡಿ ಇನ್ನೂ ಯಶಸ್ವಿ ಆಗಲಿ ಅಂತ ತಪ್ಪ. ಸರ್ಜಾಪುರದಲ್ಲಿ ವೈಟ್ ಗೋಲ್ಡ್ ಅಂತ ಒಂದು ಗೋಲ್ಡ್ ಶಾಪ್ ಓಪನ್ ಮಾಡ್ತಾಯಿದ್ದಾರೆ. ಇದು ಭಾಳ ಕಷ್ಟಪಟ್ಟು ನಮ್ಮ ಬಾಬು ಸರ್ ಅವರು ತುಂಬಾ ಕಷ್ಟಪಟ್ಟು ಈ ಹಂತಕ್ಕೆ ಬೆಳೆದಿದ್ದಾರೆ ಅಂದರೆ ತುಂಬ ಖುಷಿ ಆಗ್ತದೆ. ಯಾಕಂದರೆ ನಮಗೆ ಇವತ್ತು ಈ ಲೆವೆಲ್ಗೆ ಆಗಬೇಕಂದ್ರೆ ಅವರೇ ಒಂದು ರೋಡ್ ಮಾಡ್ರು. ಏನು ಇವತ್ತು 30 ಗೋಲ್ಡ್ ಶಾಪ್ಗಳನ್ನು ನಮ್ಮ ಬಾಬು ಸರ್ ಅವರು ಎಲ್ಲ ಕರ್ನಾಟಕದಿಂದ ಎಲ್ಲ ಒಂದು ಗೋಲ್ಡ್ ಶಾಪನ್ನು ಓಪನ್ ಮಾಡಿ ಏನು ಗಿರ್ವಿ ಇಡ್ತಾರೆ ಬಡವರು ದುಡ್ಡಕ್ಕಾಗಿ, ಅವರ ಚಿನ್ನವನ್ನು ಅಡ ಇಟ್ಟಂಥ ಚಿನ್ನವನ್ನು ಅವರು ಕಡಿಮೆಗೆ ಚಿನ್ನನ ಅಡ ಇಟ್ಟಿರ್ತಾರೆ. ಅಂಥ ಚಿನ್ನವನ್ನು ತೆಗೆದುಕೊಂಡು ಬಂದು ಇಲ್ಲಿ ಕೊಟ್ಟರೆ ಅವ್ರಿಗೆ ಇನ್ನೇನು ಉಳಿಕೆ ದುಡ್ಡನ್ನು ಕೊಟ್ಟು ಮತ್ತು ಎಲ್ಲನೂ ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡಿ ಅವರಿಗೆ ಉತ್ತಮವಾದ ಒಂದು ಸರ್ವಿಸನ್ನು ಮಾಡೋದಕ್ಕೆ ಇವತ್ತು ಒಂದು ಗೋಲ್ಡ್ ಲೋನ್ ಅಂತ ವೈಟ್ ಗೋಲ್ಡ್ ಅಂತ ಇಲ್ಲಿ ಸರ್ಜಾಪುರದಲ್ಲಿ ಇವತ್ತು ಉದ್ಘಾಟನೆಗೆ ಕರೆದು ನಮ್ಮ ಕೈಯಲ್ಲಿ ಉದ್ಘಾಟನೆ ಮಾಡಿಸಿದ್ರೆ ತುಂಬ ಖುಷಿ ಆಗ್ತದೆ. ಅದೇ ರೀತಿ ಈಗಾಗಲೇ 30 ಸ್ಥಳಗಳಲ್ಲಿ ಈ ವೈಟ್ ಗೋಲ್ಡನ್ನು ಇದು ಓಪನ್ ಮಾಡಿ ಒಳ್ಳೆ ಸರ್ವಿಸನ್ನು ಕೊಡ್ತಾ ಇದ್ದಾರೆ. ಈಗಾಗಲೇ ಒಂದು ಕರ್ನಾಟಕದಾದ್ಯಂತ ಏನು ಮಣಿಪುರಂ ಗೋಲ್ಡ್ ಇರ್ಬೋದು, ಇನ್ನೂ ಬೇರೆ ಯಾವುದೋ ಲೋನುಗಳಿದೆ, ಅದನ್ನೆಲ್ಲ ಮೀರಿಸೋಂಥ ಒಂದು ಕೆಲಸವನ್ನು ಈ ವೈಟ್ ಗೋಲ್ಡ್ ಮುಂದಿನ ದಿನ ಮಾಡ್ತದೆ. 100% ಏನು ಸಾರ್ವಜನಿಕರಿಗೆ ಒಳ್ಳೆಯದಕ್ಕೆ ಏನೆಲ್ಲ ಮಾಡಬೇಕು ಆ ಕೆಲಸವನ್ನು ನಮ್ಮ ವೈಟ್ ಗೋಲ್ಡ್ ಸಂಸ್ಥೆಯವರು ಮಾಡ್ತಾರೆ. ಆ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಬಾಬು ಸರ್ ಅವರು ಇನ್ನೂ ರಾಜ್ಯದಂತ, ಇನ್ನೂ ರಾಷ್ಟ್ರದಂತ, ಮತ್ತು ತಮಿಳುನಾಡು, ಕರ್ನಾಟಕ, ಆಂಧ್ರ, ಕೇರಳ ಎಲ್ಲ ಕಡೆನೂ ಈ ಒಂದು ಆಫೀಸ್ ಬ್ರಾಂಚನ್ನು ಓಪನ್ ಮಾಡಿ ಒಳ್ಳೆ ಸರ್ವಿಸನ್ನು ಕೊಡಲಿ. ಅವ್ರಿಗೆ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಇನ್ನೂ ಒಂದು ಉನ್ನತ ಸ್ಥಾನಕ್ಕೆ ಹೋಗಲಿ ಅಂತ ಬೇಡ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ವೈಟ್ ಗೋಲ್ಡ್ ಸಂಸ್ಥೆಯ ಅಧ್ಯಕ್ಷರಾದಂಥ ಮತ್ತು ಈ ಸಾಮಾನ್ಯ ಜನಗಳ ಕಷ್ಟ ಕಾರ್ಪಣ್ಯಗಳಿಗೆ ಸಹಕಾರ ಕೊಡುವಂಥ ಈ ಸಂಸ್ಥೆಯ ಅಧ್ಯಕ್ಷರಾದಂಥ ಬಾಬಣ್ಣನವರಿಗೆ ಸಂಸ್ಥೆಯ ಪರವಾಗಿ ಎಲ್ಲ ಸಾಮಾನ್ಯ ಜನಗಳ ಪರವಾಗಿ ನಾನು ಅವರಿಗೆ ಕೃತಜ್ಞತೆಗಳನ್ನು ಅರ್ಪಿಸೋದರ ಜೊತೆಗೆ, ಇವತ್ತು ಈ ಸರ್ಜಾಪುರ ಇಷ್ಟೊಂದು ಮುಂದುವರೆದಂಥ ಸ್ಥಳ ಆಗಿದ್ದು ಸಾಮಾನ್ಯ ಜನಗಳು ಸಾವಿರಾರು ಜನ ಇಲ್ಲಿ ಒಳ್ಳೆಯ ವಾತಾವರಣ ಇದೆ, ಒಳ್ಳೆಯ ಪರಿಸರ ಇದೆ, ಒಳ್ಳೆಯ ಸೌಲಭ್ಯ ಇದೆ, ಸಾರ್ವಜನಿಕ ಸೌಲಭ್ಯ ಇದೆ ಅಂತೇಳಿ ಭಾಳಷ್ಟು ಜನ ಸರ್ಜಾಪುರಕ್ಕೆ ಬಂದು ಇವತ್ತು ವಾಸ ಮಾಡ್ತಾಯಿದ್ದಾರೆ. ಅದಕ್ಕೆ ಭಾಳ ಸಂತೋಷ ಆಗಿದೆ. ಅದರ ಜೊತೆಯಾಗಿ ಈ ಥರದ ಒಂದು ಸಾಮಾನ್ಯ ಜನಗಳಿಗೆ ಸಹಕಾರ ಆಗುವಂಥ ಒಂದು ಸಂಸ್ಥೆ ಅವಶ್ಯಕತೆ ಇತ್ತು ನಮ್ಮ ಸರ್ಜಾಪುರದಲ್ಲಿ. ಅದನ್ನು ಮನಗಂಡು ಆ ಸಂಸ್ಥೆಯ ಅಧ್ಯಕ್ಷರಾದಂಥ ಬಾಬಣ್ಣವರು ಇವತ್ತು ಸರ್ಜಾಪುರದಲ್ಲಿ ಈ ಸಂಸ್ಥೆಯನ್ನು ಉದ್ಘಾಟನೆ ಮಾಡಿ ಎಲ್ಲ ಸಾಮಾನ್ಯ ಜನಗಳಿಗೆ ಅನುಕೂಲ ಆಗುವಂಥ ಒಂದು ಕೆಲಸವನ್ನು ಅವ್ರು ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಾನು ಸಂಸ್ಥೆಯ ಪರವಾಗಿ ಧನ್ಯವಾದಗಳನ್ನು ಹೇಳೋದಕ್ಕೆ ನಾನು ಬಯಸ್ತಾ ಇದ್ದೀನಿ. ಇದ್ರ ಜೊತೆಯಾಗಿ ನಾವು ಬ್ಯಾಂಕ್ ಕೂಡ ನಮ್ಮ ಚಿನ್ನ ತಗೊಂಡು ಹೋದಾಗ ಗಂಟೆ ಆಗ್ಬೋದು, 2 ಗಂಟೆ ಆಗ್ಬೋದು ಸಮಯ ತಗೊಳ್ತಾರೆ. ಸಾಕಷ್ಟು ಸಂದರ್ಭಗಳಲ್ಲಿ
ಸಾಮಾನ್ಯ ಜನಗಳಿಗೆ ಅನುಕೂಲ ಸಿಗೋದಿಲ್ಲ. ಈ ಸಂಸ್ಥೆ ಆಗಿರೋದ್ರಿಂದ ತಕ್ಷಣ ಅವರ ಕಷ್ಟಕ್ಕೆ ನಾವು ಚಿನ್ನ ಕೊಡ್ಬೋದು, ಆದರೆ ತಕ್ಷಣ ಹಣ ಬಿಡುಗಡೆ ಮಾಡಿ ಅವ್ರ ಕಷ್ಟಕ್ಕೆ ಸಹಕಾರ ಕೊಡ್ತಾರಲ್ವ, ಅದು ಬಹಳ ಮುಖ್ಯ. ಅದಕ್ಕೆ ಸಹಕಾರ ಆಗುತ್ತೆ. ನಮ್ಮ ಸರ್ಜಾಪುರದಲ್ಲಿ ಈ ಶಾಖೆ ಉದ್ಘಾಟನೆ ಮಾಡಿರೋದ್ರಿಂದ ಬಹಳ ಜನಕ್ಕೆ ಅನುಕೂಲ ಆಗುತ್ತೆ, ಇದು ಯಶಸ್ವಿ ಆಗುತ್ತೆ ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಈ ಒಂದು ವೈಟ್ ಗೋಲ್ಡ್ ಕಂಪ್ನಿಯನ್ನು ಇನಾಗ್ರೇಷನ್ಗೆ ಬಂದಿರತಕ್ಕಂಥ ಬಾಬು ಸರ್ ಅವ್ರಿಗೂ ಹಾಗೂ ಊರಿನ ಎಲ್ಲ ಈ ಮುಖಂಡರಿಗೂ ನಾನು ಅಭಿನಂದನೆ ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ವೈಟ್ ಗೋಲ್ಡ್ ಇವತ್ತು ಸರ್ಜಾಪುರದಲ್ಲಿ ಬ್ರಾಂಚ್ ಓಪನ್ ಮಾಡ್ತಾ ಇದ್ದೀವಿ. ಇದ್ರ ಜೊತೆಗೆ 4 ಬ್ರಾಂಚ್ ಬೇರೆ ಬೇರೆ ಕಡೆ ಬ್ಯಾಂಗ್ಳೂರಲ್ಲಿ ಮತ್ತು ತುಮಕೂರಲ್ಲಿ ಇವತ್ತು ಓಪನ್ ಮಾಡ್ತಾ ಇದ್ದೀವಿ ನಾವು. ವೈಟ್ ಗೋಲ್ಡ್ ನಿಮ್ಮ ಚಿನ್ನ ಮಾರಲಿಕ್ಕೆ ಹಾಗೂ ಅಡ ಇಟ್ಟಿರೋ ಚಿನ್ನ ಬಿಡಿಸ್ಕೊಳ್ಳಿಕ್ಕೆ ಇದೊಂದು ಉತ್ತಮವಾದ ವೇದಿಕೆ. ಸೊ ಐ ರಿಕ್ವೆಸ್ಟ್ ಆಲ್ ಯಾರಿಗಾರು ನಮ್ಮ ರಿಕ್ವೈರ್ಮೆಂಟ್ ಇದ್ದಲ್ಲಿ ಬಂದು ವೈಟ್ ಗೋಲ್ಡಲ್ಲಿ ತಮ್ಮ ಚಿನ್ನವನ್ನು ಮಾರಲಿಕ್ಕಿದ್ರೆ ನಮ್ಮ ಸೇವೆಯನ್ನು ಉಪಯೋಗಿಸ್ಕೋಬೋದು. ಸರ್, ನಾವು ಇವತ್ತಿನ ಮಾರ್ಕೆಟ್ ಪ್ರೈಸಲ್ಲಿ ನಾವು ಗೋಲ್ಡ್ ಪರ್ಚೇಸ್ ಮಾಡ್ತೀವಿ. ಅದರಲ್ಲಿ ಯಾವುದೇ ರೀತಿ ಇದಿರಲ್ಲ ಮತ್ತು ನಮ್ಮದೇನೋ ಹಿಡನ್ ಇದಿರಲ್ಲ. ನಾವೆಲ್ಲ ಜರ್ಮನ್ ಸ್ಪೆಕ್ಟ್ರೋಮೀಟ್ರಲ್ಲಿ ಪ್ಯೂರಿಟಿ ಟೆಸ್ಟ್ ಮಾಡಿ ಅದೇನು ಪ್ಯೂರಿಟಿ ಇದೆ ಅದಕ್ಕೆ ನಾವು ರೇಟ್ ಕೊಡ್ತೀವಿ. ಎಲ್ಲ ಕಡೆ ನೀವು ನೋಡಿರ್ಬೋದು, ಪ್ಯೂರಿಟಿ ಒಂದು ಬರುತ್ತೆ, ಅವರು ಆ ಲಾಸ್ ಬರುತ್ತೆ ಈ ಲಾಸ್ ಬರುತ್ತೆ ಅಂತ ಅದೆಲ್ಲ ಕಮ್ಮಿ ಮಾಡ್ತಾರೆ. ನಾವು ಯಾವುದೇ ರೀತಿ ಆ ಥರ ಮೆಲ್ಟಿಂಗ್ ಲಾಸ್ ಆಗಲಿ ಮೆಲ್ಟಿಂಗ್ ಎಷ್ಟಾಗಿ ತೆಗಿಯಲ್ಲ. ನಾವು ಇವತ್ತಿನ ಏನು ಬೆಲೆ ಇದೆ ಮಾರ್ಕೆಟಿನ ಆ ಪ್ರೈಸ್ ಕೊಟ್ಟು ನಾವು ಆನ್ಲೈನ್ ಬೆಲೆಗೆ ನಾವು ಪ್ರೈಸ್ ಕೊಟ್ಟು ನಾವು ಖರೀದಿ ಮಾಡ್ತೀವಿ.